ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಂದಿನಿಂದ 3 ದಿನಗಳ ಕಾಲ ಬಂದ್ ಮಾಡಿ ಮುಷ್ಕರ ಮಾಡಿ ಹೋರಾಟ ಮಾಡಲಿಕ್ಕೆ ಈಗಾಗಲೇ ವ್ಯಾಪಾರಿಗಳು ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಬಸವೇಶ್ವರ ನಗರದಲ್ಲಿರುವಂತಹ ಗಣೇಶ್ ಬೇಕರಿ ಮತ್ತು ಕಾಂಡಿಮೆಂಟ್ಸ್ನ ಮುಂಭಾಗದಲ್ಲಿದ್ದೀನಿ. ಈ ಒಂದು ಅಂಗಡಿಯ ಮಾಲೀಕರು ಇವತ್ತಿನಿಂದಲೇ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಈಗಾಗಲೇ ಪ್ರತಿಭಟನಾಕಾರರು 25ನೇ ತಾರೀಕು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದರು. ಇವತ್ತು ಬೆಳಗ್ಗೆಯಿಂದ ಹಾಲಿನ ಉತ್ಪನ್ನಗಳನ್ನು ಅಂದರೆ ಹಾಲು, ಮೊಸರು, ಟೀ, ಕಾಫಿ ಈ ಥರದನ್ನೆಲ್ಲವೂ ಕೂಡ ಬಂದ್ ಮಾಡುವಂಥದ್ದು. ನಾಳೆ ಅಂದರೆ ತಂಬಾಕು ಉತ್ಪನ್ನಗಳಾದಂತಹ ಬೀಡಿ, ಸಿಗರೇಟು, ಗುಟ್ಕ ಎಲ್ಲವನ್ನೂ ಕೂಡ ಬಂದ್ ಮಾಡುವಂಥದ್ದು. 25ನೇ ತಾರೀಕು ಬೆಳಗಿನಿಂದ ಸಂಜೆವರೆಗೂ ಫ್ರೀಡಂ ಪಾರ್ಕ್ನಲ್ಲಿ ಹೆಂಡತಿ ಮಕ್ಕಳನ್ನೊಂದಿಗೆ ಪ್ರತಿಭಟನೆ ಮಾಡಿ ಕಮರ್ಷಿಯಲ್ ಟ್ಯಾಕ್ಸು ಕೂಡಲೇ ವಾಪಸ್ಸನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಈ ಅಂಗಡಿಯ ಮಾಲೀಕರು ಇವತ್ತು ಬೆಳಗ್ಗಿನಿಂದಲೇ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಹೊರಗಡೆ ಬೋರ್ಡನ್ನು ಕೂಡ ಹಾಕಿದ್ದಾರೆ. 23ರಿಂದ 25ರವರೆಗೂ ಅಂಗಡಿ ರಜೆ ಇರುತ್ತದೆ ಅನ್ನುವಂಥ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಅಂಗಡಿ ಮಾಲೀಕರು ಕೂಡ ಹೇಳ್ತಾ ಇರುವಂಥದ್ದು, ನಾವು 2 ದಿನಗಳ ಮುಂಚಿತವಾಗಿ ಪ್ರತಿಭಟನೆಗೆ ಮುಷ್ಕರಕ್ಕೆ ಮುಂದಾಗಿದ್ವಿ ಅಂತೇಳಿ. ಈ ಬಗ್ಗೆ ಮಾತಾಡಲಿಕ್ಕೆ ಅಂಗಡಿ ಮಾಲೀಕರೇ ನನ್ನ ಜೊತೆಲಿದ್ದಾರೆ. ಸರ್, ಬೆಳಗಿನಿಂದ ಗ್ರಾಹಕರು ಹಾಲು ಮೊಸರನ್ನು ಕೇಳ್ಕೊಂಡು ಹೋಗ್ತಿದ್ದಾರೆ, ಮತ್ತು ಅಂಗಡಿಯನ್ನು ಕೂಡ ಕ್ಲೋಸ್ ಮಾಡಿದ್ದೀರಾ? ಹೌದು, ಗ್ರಾಹಕರು ತುಂಬ ಕೇಳ್ತಿದ್ದಾರೆ. ನಾವು ಡೈಲಿ 100 ಲೀಟರ್ ಹಾಲು ಸೇಲ್ ಮಾಡ್ತೀವಿ. ಮನೆಗಳಿಗೆ ಒಂದು 50 ಲೀಟರ್ ಹಾಕ್ತಾರೆ, ಎಲ್ಲ ಸ್ಪಾಟಲ್ಲಿ ಒಂದು 50 ಲೀಟರ್ ಸೇಲ್ ಮಾಡ್ತೀವಿ. ನಾವು ಇವಾಗೆಲ್ಲ ಫೋನ್ ಮಾಡಿ ಕೇಳ್ತಾರೆ ಕಸ್ಟಮರ್ ಎಲ್ಲ, ಹಾಲಿದೆ ಅಂತ. ನಾವು ಹಾಲಿಲ್ಲ, 3 ದಿನ ಹಾಲು ನಮ್ಮ ಹತ್ರ ಸಿಗಲ್ಲ ಅಂತ ಹೇಳ್ತಿದ್ವಿ ಕಸ್ಟಮರಿಗೆ. ಅದಕ್ಕೆ ಸ್ವಲ್ಪ ಹಾಲು ಉತ್ಪಾದನೆ ಕಮ್ಮಿ ಆಗಲ್ಲ ಅಂತೇಳಿ ನಾವು 3 ದಿನ ಮುಂಚೆ ಅಂತಾನೆ ಬಂದ್ ಮಾಡಿದ್ದೀವಿ. ಈಗ 3 ದಿನಗಳ ಕಾಲ ನೀವು ಹಾಲು ಉತ್ಪನ್ನ ಆಗಿರ್ಬೋದು ಈ ಥರದ್ದೆಲ್ಲವೂ ಕೂಡ ಬಂದ್ ಮಾಡಿ ಅಂಗಡಿಯನ್ನು ಕ್ಲೋಸ್ ಮಾಡಿದ್ರೆ ಅಂದರೆ ನಿಮ್ಮನ್ನು ನಂಬ್ಕೊಂಡಿರುವಂಥ ಗ್ರಾಹಕರಿಗೆ ಸಮಸ್ಯೆ ಆಗೋದಿಲ್ವಾ ಅಂತ? ಸ್ವಲ್ಪ ದಿನ ಸಮಸ್ಯೆ ಆಗುತ್ತೆ. ಆದರೆ ನಮ್ಮ ಸಮಸ್ಯೆಗಿಂತ ನಮ್ಮದು ದೊಡ್ಡ ಸಮಸ್ಯೆ ಬಂದಿಲ್ಲ, GST ನೋಟಿಸು. ಆ ಸಮಸ್ಯೆಗಿಂತ ಈ ಸಮಸ್ಯೆ ದೊಡ್ಡದಲ್ಲ ಅನ್ಸುತ್ತೆ ನನಗೆ. ಇದಕ್ಕೆ ಪರಿಹಾರ ಸಿಕ್ಕತ್ತಂದ್ರೆ ನಾವು ಬಂದ್ ಮಾಡ್ತೀವಿ, ಹೋರಾಟಕ್ಕೆ ನಿಂತೀವಿ. ಇವತ್ತಿಂದನೇ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ. ಮೇಡಮ್, ಈಗ ತಾವೇನು ಹೇಳ್ತೀರಾ ಮೇಡಮ್? ಗ್ರಾಹಕರು ಕೇಳ್ತಾ ಇಲ್ವಾ ನಿಮಗೆ ಅಂಗಡಿ ಯಾಕೆ ಕ್ಲೋಸ್ ಮಾಡಿದ್ದೀರಾ ಅಂತ? ಕೇಳ್ತಾ ಇದ್ದಾರೆ, ಬೆಳಗ್ಗೆಯಿಂದ ಕೇಳ್ತಾ ಇದ್ದಾರೆ. ಆದರೆ 3 ದಿನ ವ್ಯಾಪಾರ ಏನು ಹೋದ್ರೂ ಪರವಾಗಿಲ್ಲ. ನಮಗೆ ಮುಂದಿನ ದಿನಗಳಲ್ಲಿ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಸರ್ಕಾರದ ಒಂದು ನಿರ್ಧಾರಗಳು ಅಥವಾ ತೀರ್ಮಾನಗಳು ನಮ್ಗೆ ಬರಲಿ, ಬಡವರ ಪಾಲಿಗೆ ಒಳ್ಳೆ ಮುಂದಿನ ದಿನಗಳು ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊಡ್ತಾ ಇದ್ದೀನಿ. ಹೌದು, ಮತ್ತು ಶ್ರೀ, ಇವಷ್ಟು ಕೂಡ ಇಲ್ಲಿರುವಂತಹ ಅಂಗಡಿ ಮಾಲೀಕರ ಮಾತು. ಇಂದಿನಿಂದಲೇ ನಾವು ಮುಷ್ಕರಕ್ಕೆ ಮುಂದಾಗಿದ್ದೀವಿ, ನಮ್ಮ ಸಮಸ್ಯೆ ಬಗೆಹರಿಬೇಕು ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು.